ಹೆಚ್ಡಿಕೋಟೆ ತಾಲೂಕಿನ ಹಳೆ ಹೆಗ್ಗುಡಿಲು ಗ್ರಾಮಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು, ನೀರಾವರಿ ಇಲಾಖೆ ಅಧಿಕಾರಿಗಳು ಮತ್ತು ರೈತರ ಜೊತೆಗೂಡಿ ಭೇಟಿ ನೀಡಿ ಪರಿಶೀಲನೆ ಬಳಿಕ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಭೂಮಿಪುತ್ರ ಸಿ ಚಂದನಗೌಡ ಮಾತನಾಡಿ, ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶ ಕಾಡಂಚಿನ ಗ್ರಾಮಗಳಲ್ಲಿ ಕಾಡು ಪ್ರಾಣಿಗಳ ಉಪಟಳ ಹೆಚ್ಚಾಗಿದೆ. ಇಷ್ಟು ದಿನ ಜಾನುವಾರುಗಳನ್ನು ಬಲಿ ಪಡೆಯುತ್ತಿದ್ದ ಹುಲಿಗಳು ಇದೀಗ ಮಾನವನ ರಕ್ತ ಹೀರುತ್ತಿವೆ. ತಿಂಗಳಲ್ಲೇ ಹುಲಿ ದಾಳಿಗೆ ಬೆಣ್ಣೆಗೆರೆ ಗ್ರಾಮದ ರಾಜಶೇಖರ್ ಮತ್ತು ಕೋಡಗಿ ಗ್ರಾಮದ ರೈತ ದೊಡ್ಡನಿಂಗಯ್ಯ ಉಸಿರು ಚೆಲ್ಲಿದ್ದಾರೆ. ಬಡಗಲಪುರದ ರೈತ ಮಹಾದೇವಗೌಡ ಶಾಶ್ವತವಾಗಿ ಕಣ್ಣಿನ ದೃಷ್ಟಿ ಕಳೆದುಕೊಂಡು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ಮಾನವನ ಮೇಲೆ ನಡೆಯುತ್ತಿರುವ ಕಾಡು ಪ್ರಾಣಿಗಳ ದಾಳಿ ಕುರಿತು ತನಿಖೆ ನಡೆಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಬಂಡೀಪುರ್ಗೆ ಹೋದ್ರು ಸಿಗಲ್ವಾ? ಮೈಸೂರಿಗೆ ಬರೋದೇ ಇಲ್ವಾ? ಮೈಸೂರಲ್ಲಿ ಸಿಗಲ್ವಾ? ನೀವು ಪ್ರೀತಿಯಿಂದ ಕರೆದ್ರೆ ಅವ್ರೇನ್ ಬರಲ್ಲ ಅಂತ ಹೇಳಿದಾರ? ಇವತ್ತೊಂದಕ್ಕೆ ಮುಗ್ದೋಗ್ಬಿಡ್ತದ? ಇನ್ನೂ ಬಾಂಧವ್ಯ ಬೇಕಲ್ವಾ? ಇವರಿಂದಾನೇ ತಾನೇ ನಮ್ ಕಷ್ಟ ಸಮಸ್ಯೆ ಬಗೆಹರಿಸೋದು. ಈಗ ಪ್ರೀತಿಯಿಂದ ಕೇಳ್ಕೊಂಡಿದ್ವಿ. ಬಹುಶಃ ಜಗತ್ಗೆ ಪ್ರೀತಿ ಕೊಟ್ಟರು ಪ್ರೀತಿ ತಾನೇ ಬರುತ್ತೆ. ಕರೆಕ್ಟಾ? ಪ್ರಕೃತಿ ನಾವೇನ್ ಕೊಡುತ್ತೆ? ಈಗ ಮಾವ ಹಾಕಿದ್ರೆ ತಾಯಿ ಮಾವೇ ತಾನೇ ಕೊಟ್ಟಿದ್ದು. ಬೇವೆಲ್ಲಾರು ಕೊಟ್ಟಿದ್ದಾರೆ ಇಲ್ಲ ತಾನೆ? ಈಗ ನಾವು ಅವ್ರಿಗೆ ಹೇಳಿದೀವಿ. ಈಗ ಅವ್ರು ಏನ್ ಹೇಳಿದ್ರು, ಸರ್ ಇಮ್ಮಿಡಿಯೇಟ್ ಆಗಿ ನಡೀತಿದೆ, ತುಂಬಾ ಚರ್ಚೆ ನಡೀತಿದೆ, ತುಂಬಾ ಗಂಭೀರವಾಗಿ ತಗೊಂಡಿದ್ದಾರೆ ಇಲಾಖೆ, ಅದಕ್ಕೋಸ್ಕರ ಕರ್ಕೊಂಡ್ಬಂದು ಅವ್ರು ಮನವರಿಕೆ ಮಾಡ್ಕೊಂತ ಕೆಲಸ ಮಾಡ್ಕೊಟ್ಟಿದ್ದೀವಿ. ಈಗ ಇಮಿಡಿಯೇಟ್ ಆಗಿ ಪರಿಹಾರ ರಿಲೀಸ್ ಮಾಡಿಸ್ತೀನಿ ಅಂದಿದ್ದಾರೆ, ಓಡಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಅಂದಿದ್ದಾರೆ. ನೆಕ್ಸ್ಟು ಮೇಡಮ್ ಸ್ಪಂದಿಸ್ತೀನಿ ಅಂತ ಹೇಳಿದ್ದಾರೆ, ಇವರು ಸ್ಪಂದಿಸ್ತಾ ಇದ್ದಾರೆ. ಜೊತೆಗೆ ಇದು ನಮ್ದು ಅವ್ರದ್ದು ಅನ್ನಲ್ಲ, ಅದು ನಮ್ಮಲ್ಲಿ ಕೋಆರ್ಡಿನೇಟ್ ಮಾಡ್ಕೊತೀವಿ ಅನ್ನೋದು ಕೂಡ ಭರವಸೆ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ನಾವು ಮಾಡ್ಕೊಡ್ತೀವಿ ಅಂತ ಇವತ್ತು ಬರವಣಿಗೆಯಲ್ಲಿ ತಗೊಂಡಿದ್ದಾರೆ. ಅವ್ರು ಮಾಡ್ಕೊಡ್ಲಿಲ್ಲ ಅಂದ್ರೂ ಏನು ದೂರ ಏನು ಓಡೋಗ್ಬಿಡಲ್ಲ. ಅವರು ಇಲ್ಲಿಂದ ಒಂದು 10 ಕಿಲೋಮೀಟರ್ ಇರ್ತಾರೆ. ನೀವು ಬರದೇ ಹೋದ್ರು ನಮ್ಮನ್ನು ಕಾಲ್ ಮಾಡಿ ಖುದ್ದು ನಾವು ಅವರ ಕಚೇರಿಗೆ ಹೋಗಿ ನಿಮ್ಮ ನೋವುಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ನಾವು ನಿಮ್ಮ ಜೊತೆ ಮಾಡ್ತೀವಿ ಅಂತ ಹೇಳ್ತಾ, ಇನ್ನು ಮುಂದೆ ಈ ವನಸಿರಿ ನಾಡಿಂದ ಏನು ಪ್ರಖ್ಯಾತಿ ಪಡ್ಕೊಂಡಿದೆ, ಈಗ ಬಂದಿರತಕ್ಕಂಥ ಹಣೆಪಟ್ಟಿ ಏನು ಕಾಡು ಪ್ರಾಣಿಗಳಿಂದ ಮಾನವನ ಸಂಘರ್ಷ ಸಿಕ್ಕಾಬಟ್ಟೆ ಇವತ್ತು ಇಶ್ಯೂ ಆಗಿದೆ. ಇದಕ್ಕೊಂದು ತೆರೆ ಎಳೆದು ಇದಕ್ಕೊಂದು ಶಾಶ್ವತ ಸಮಸ್ಯೆ ಸಿಗಲಿ, ನಮ್ಮ ಅನ್ನದಾತ ನೆಮ್ಮದಿಯಾಗಿರಲಿ, ಅವನ ಬದುಕಿಗೊಂದು ಹೊಸ ಬದುಕು, ಹೊಸ ಚೇತನ, ಹೊಸ ಬೆಳಕು ಸಿಗಲಿ. ಕಾಡಂಚಿನಂಥ ಸಮಸ್ಯೆಗಳಿಗೆ ಒಂದು ಶಾಶ್ವತ ಪರಿಹಾರಕ್ಕೆ ಇವತ್ತು ನಾವು ಇಟ್ಟಿದ್ದೀವಿ. ಎಲ್ಲದಕ್ಕೂ ಮೀರಿ ಇವ್ರು ಸ್ಪಂದಿಸ್ತಾ ಅನ್ನೋ ನಂಬಿಕೆ ನಮಗಿದೆ. ಇದನ್ನು ಮೀರಿ ಇದೇ ಮುಂದುವರೆದ್ರೆ ಒಂದು SIT ತನಿಖೆ ನಡಿಬೇಕು, ವಿಶೇಷ ತನಿಖಾ ಒಂದು ದಳ ರಚನೆ ಆಗಬೇಕು. ಯಾವುದ್ಯಾವುದೋ ಕೇಸ್ ಸಮಾಜ ತಲೆ ತಗ್ಗಿಸುವಂಥ, ಸರ್ಕಾರ ತಲೆ ತಗ್ಗಿಸುವಂಥ ಒಂದು ಹೀನಾಯ ಕೃತ್ಯ ತಿಂಗಳಿಗೆ 2-3 ಕಾಡು ಪ್ರಾಣಿಗಳಿಂದ ಇವತ್ತು ನನ್ನ ರೈತನ ಆತ್ಮಹತ್ಯೆ. ಇದು ದೇಶದ ಆತ್ಮಹತ್ಯೆ, ಒಬ್ಬ ರೈತನ ಆತ್ಮಹತ್ಯೆ, ದೇಶದ ಆತ್ಮಹತ್ಯೆ. ನಮ್ಮ ದೇಶ ನಿಂತಿರ್ತಕ್ಕಂಥದ್ದು ಈ ದೇಶದ ದೊಡ್ಡ ಮನಸ್ಸು ಅಂತ ಏನಾದ್ರು ಇದ್ರಲ್ಲಿ ನಮ್ಮ ರೈತ. ಇನ್ನು ಮುಂದೆ ನಮ್ಮ ರೈತನಿಗೆ ಈ ರೀತಿ ತೊಂದರೆ. CF ಪ್ರಭಾಕರನ್ ಮಾತನಾಡಿ, ಕಳೆದ ವರ್ಷ ನುಗು ಭಾಗದಲ್ಲಿ 4 ಕಿಲೋಮೀಟರ್, ಮೊಳಗ್ಯೂರು ಭಾಗದಲ್ಲಿ 10 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಅಳವಡಿಸಲಾಗಿತ್ತು. ಆನೆಗಳು ಬರುತ್ತಿವೆ. ಇದನ್ನು ತಡೆಯುವ ನಿಟ್ಟಿನಲ್ಲಿ ರೈಲ್ವೆ ಬ್ಯಾರಿಕೇಡ್ ಮಧ್ಯೆ ಸೋಲಾರ್ ತಂತಿ ಜೊತೆಗೆ ರೈಲ್ವೆ ಕಂಬಿಗೆ ಅಡ್ಡಲಾಗಿ ಉದ್ದವಾಗಿ ಕಂಬಿ ಅಳವಡಿಸುವ ಸಂಬಂಧ ಸರ್ಕಾರಕ್ಕೆ ಕ್ರಿಯಾಯೋಜನೆ ಕಳುಹಿಸಲಾಗಿದೆ. ಆನೆ, ಹುಲಿಗಳು ದೇಶದ ಸಂಪತ್ತು. ಇದನ್ನು ರಕ್ಷಿಸುವ ಜವಾಬ್ದಾರಿ ಎಲ್ಲರ ಮೇಲೂ ಇದೆ. ಕಳ್ಳತನ, ಬೇಟೆಗೆ ಬ್ರೇಕ್ ಬಿದ್ದಿರುವುದರಿಂದ ಹುಲಿಗಳ ಸಂತತಿ ಹೆಚ್ಚಾಗಿದೆ ಎಂದು ಹೇಳಿದರು. ವರದಿ ರಮೇಶ್ ಕೋಟೆ. ನಾವು ಈಗ ಮುಗಿಸ್ಕೊಂಡು ಹೋಗಿ ಹೇಗೆ ಮಾಡೋದು ಇವತ್ತು ಈಗ ಅವರು ಅಕ್ಷಯ್ ಅವ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ.